ಗಂಭೀರ ಆರೋಪಕ್ಕೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಮುನಿರತ್ನ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಮುನಿರತ್ನ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಸ್, ಇಲ್ಲಿ ಆಕೆಯೇ ನನಗೆ ಹನಿ ಟ್ರ್ಯಾಪ್ ಮಾಡ್ತಿದ್ಲು, ಅವಳೇ ವಿಡಿಯೋ ಮಾಡಿ ನನಗೆ ತೋರಿಸ್ತಾ ಇದ್ಲು. ದೂರದಾರೆ ನನಗೆ ತುಂಬಾ ಚೆನ್ನಾಗಿ ಪರಿಚಯ ಇರುವಂತವಳು. ಆಕೆಯ ವೃತ್ತಿನೇ ಹನಿ ಟ್ರ್ಯಾಪ್ ಮಾಡೋದು, ಹಣ ಮಾಡೋದು. ಆಕೆ ಸಾಕಷ್ಟು ವಿಡಿಯೋ ಮಾಡಿ ನನಗೆ ತೋರಿಸ್ತಾ ಇದ್ಲು. ಸ್ವಾಮಿ, ನಿಮಗೆ ಯಾರ್ ವಿಡಿಯೋ ಬೇಕು ಹೇಳಿ, ನಿಮ್ಮ ದುಶ್ಮನ್ ಯಾರಿದ್ದಾರೆ ಹೇಳಿ, ವಿಡಿಯೋ ಮಾಡ್ಕೊಡ್ತೀನಿ ಅಂತ ಇದ್ಲು. ನಾನು ಇದಕ್ಕೆ ಒಪ್ಪಿರ್ಲಿಲ್ಲ. ನನಗೆ ಅಧಿಕಾರದ ಆಸೆ ಕೂಡ ಇಲ್ಲ, ಹಣ ಮಾಡುವ ಆಸೆನೂ ಇಲ್ಲ. ನನಗೆ ಯಾಕೆ ವಿಡಿಯೋ ಮಾಡಿಸ್ಲಿ ಅಂತ, ನಾನು ಯಾಕೆ ವಿಡಿಯೋ ಮಾಡಿಸ್ಲಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುನಿರತ್ನ ಅವರು. ಎಸ್, ಇದು ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಮುನಿರತ್ನ ಯಾವುದಕ್ಕೂ ಬಾಯಿ ತೆರೆದೇ ಇರೋರು ಯಾವಾಗ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂದ ತಕ್ಷಣ ಈ ವಿಷಯಕ್ಕೆ ಮಾತಾಡಿದ್ದಾರೆ. ನಾನು ಯಾರ ಮೇಲೂ ಕೂಡ ಅತ್ಯಾಚಾರ ಮಾಡಿಲ್ಲ, ಈ ಅತ್ಯಾಚಾರ ಆಗಿದೆ ಅಂತ ಏನು ಬಂದು ದೂರು ಕೊಟ್ಟಿದ್ದಾಳ ಆಕೆ ನನಗೆ ಬಹಳ ಬಹಳ ಪರಿಚಯ ಇರುವಂತಹ ಮಹಿಳೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಮುನಿರತ್ನ ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆಕೆನೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ಲು ನನಗೆ, ಅವಳೇ ವಿಡಿಯೋ ಮಾಡಿ ನನಗೆ ತೋರಿಸ್ತಾ ಇದ್ಲು. ದೂರು ಕೊಟ್ಟಿರುವಂತಹ ಮಹಿಳೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದ್ದಾಳೆ, ಆಕೆಯ ಪರಿಚಯ ನನಗಿದೆ. ಓಕೆ, ಇಲ್ಲಿ ಪರಿಚಯ ಇಲ್ಲ ಅಂತ ಏನು ಹೇಳ್ಕೊಂಡಿಲ್ಲ, ಬಹಳ ಆತ್ಮೀಯಳು ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಆಕೆ ವೃತ್ತಿನೇ ಹನಿ ಟ್ರ್ಯಾಪ್ ಮಾಡೋದು, ಹಣ ಮಾಡೋದು. ಆಕೆ ಸಾಕಷ್ಟು ವಿಡಿಯೋ ಮಾಡಿ ನನಗೆ ತೋರಿಸ್ತಾ ಇದ್ಲು. ನಿಮ್ಗೆ ಯಾರು ವಿರೋಧಿಗಳಿದ್ದಾರೆ ಹೇಳಿ, ನಿಮ್ಗೆ ದುಶ್ಮನ್ ಯಾರಿದ್ದಾರೆ ಹೇಳಿ, ಅವರ ವಿಡಿಯೋ ಕೂಡ ನಾನು ಮಾಡ್ತೀನಿ, ಅವರ ಜೊತೆನೂ ಕೂಡ ನಾನು ಹನಿ ಟ್ರ್ಯಾಪ್ ಮಾಡ್ತೀನಿ ಅಂತ ಸ್ವತಃ ಈ ಮಹಿಳೆನೇ ಮುನಿರತ್ನ ಅವರ ಜೊತೆ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಂಡು